ಸ್ನೇಹಿತರೆ, ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ಅಂದ ತಕ್ಷಣ ಇದು ಮಹಿಳೆಯರ ದಿನಾಚರಣೆ ಅಲ್ಲವೇ ಎಂದು ಸಂಶಯ ಉಂಟಾಗಿರುತ್ತೆ ಎಂದು ಭಾವಿಸ್ತೀನಿ. ಆ ಸಂಶಯ ನಿವಾರಣೆ ಆಗಬೇಕು ಎಂದರೆ ಪತ್ರಿಜಿಯವರು ನೀಡಿರುವ ಮಹಿಳಾ ದಿನಾಚರಣೆಯ ಸಂದೇಶವನ್ನು ಪ್ರತಿಯೊಬ್ಬರೂ ಆಲಿಸಬೇಕು ಸ್ನೇಹಿತರೆ. ಈಗ ನಾವು ಅದನ್ನು ಆಲಿಸೋಣ. ಪತ್ರಿಜಿಯವರು ಹೀಗೆ ತಿಳಿಸ್ತಾ ಇದ್ದಾರೆ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಎಂದರೇನೆ ಇದು ಮಹಿಳೆಯರ ಮೂವ್ಮೆಂಟ್. ಮಹಿಳೆಯರಿಗೆ ಪ್ರಥಮ ತಾಂಬೂಲ, ಮಹಿಳೆಯರು ಮುಂದು, ಪುರುಷರು ಹಿಂಭಾಗದಲ್ಲಿ ಅಂತಹ ಸಮಾಜ ಬರಬೇಕೆಂದು ನಾವೆಲ್ಲರೂ ಆಶಿಸುತ್ತೇವೆ. ಮಹಿಳೆಯರು ಎಂದರೇನೆ ಸಹಜವಾಗಿ ಆಧ್ಯಾತ್ಮಿಕ ವಿಜ್ಞಾನಿಗಳು. ಪುರುಷರು ಮಹಿಳೆಯರ ಹತ್ತಿರ ಕಲಿಯಬೇಕು. ಶ್ರೇಷ್ಠ ಮಹಿಳೆಯರ ಅನುಭವಗಳೆಲ್ಲವನ್ನೂ ಆಲಿಸೋಣ, ಅವರ ಕಡೆಯಿಂದ ಸಂದೇಶಗಳನ್ನು ಸ್ವೀಕರಿಸೋಣ. ಮಹಿಳೆಯರಿಂದ ಎಷ್ಟು ಅನುಭವಗಳನ್ನು ಮತ್ತು ಸಂದೇಶಗಳನ್ನು ಸ್ವೀಕರಿಸುತ್ತೇವೆಯೋ ಅಷ್ಟು ನಾವು ಪ್ರಭಾವಿತರಾಗುತ್ತೇವೆ. 2 ಕಿವಿಗಳಿವೆ, 1 ಬಾಯಿ ಇದೆ. ಅಂದರೆ ಹೆಚ್ಚು ಆಲಿಸಬೇಕು, ಕಡಿಮೆ ಮಾತನಾಡಬೇಕು. ಯಾರದ್ದು ಆಲಿಸಬೇಕು? ಮಹಿಳೆಯರದ್ದು. ಮಹಿಳೆ ಎಂದರೆ ಕೇವಲ ಒಂದು ಗೃಹಲಕ್ಷ್ಮಿ ಮಾತ್ರವಲ್ಲ. ಮಹಿಳೆ ಎಂದರೆ ಆಧ್ಯಾತ್ಮಿಕ ವಿಜ್ಞಾನಿ ಹಾಗೂ ಸೃಷ್ಟಿಕರ್ತೆ. ಅದರಲ್ಲೂ ಮಹಿಳೆ ಧ್ಯಾನವನ್ನು ಮಾಡಿದರೆ ಅದಕ್ಕಿಂತ ಹೇಳಬೇಕಾಗಿರುವುದು ಏನೂ ಇಲ್ಲ. ಧ್ಯಾನ ಇಲ್ಲದೆ ಇದ್ದರೂ ಮಹಿಳೆ ಶ್ರೇಷ್ಠ ಮಹಿಳೆ. ಇನ್ನು ಧ್ಯಾನ ಮಾಡಿದರೆ ಇನ್ನೆಷ್ಟು ಶ್ರೇಷ್ಠ ಮಹಿಳೆ ಎಂದು ಹೇಳಬೇಕಾಗುವುದಿಲ್ಲ. ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ನಲ್ಲಿ ಹೇರಳವಾಗಿ ಧ್ಯಾನ ಮಾಡುತ್ತಾ, ಧ್ಯಾನ ಪ್ರಚಾರ ಮಾಡುತ್ತಾ ಇರುವ ಮಹಿಳೆಯರು ಎಷ್ಟೋ ಜನರಿದ್ದಾರೆ. ಧ್ಯಾನ ಮಾಡುತ್ತಾ ಇರುವ ಮಹಿಳೆಯರಿಗಿಂತ ಶ್ರೇಷ್ಠರು ಯಾರೂ ಇರುವುದಿಲ್ಲ. ಒಂದು ಕಡೆ ಸಂಸಾರ ನಡೆಸುತ್ತಾ, ಧ್ಯಾನ ಮಾಡುತ್ತಾ, ಧ್ಯಾನ ಪ್ರಚಾರ ಮಾಡುತ್ತಿರುವುದು ಸಾಮಾನ್ಯ ವಿಷಯವಲ್ಲ. ಅದೇ ಪರಿಪೂರ್ಣ ವ್ಯಕ್ತಿತ್ವ. ಆ ಪರಿಪೂರ್ಣ ವ್ಯಕ್ತಿತ್ವವನ್ನು ಪ್ರತಿಯೊಬ್ಬರೂ ಗಳಿಸಬೇಕು. ಮಹಿಳೆಯರು ಸಂಸಾರದಲ್ಲಿರಬೇಕು, ಸಮಾಜದಲ್ಲಿರಬೇಕು, ಧ್ಯಾನ ಮಾಡಬೇಕು, ಧ್ಯಾನ ಪ್ರಚಾರ ಮಾಡಬೇಕು ಮತ್ತು ಆತ್ಮಸ್ವರೂಪಿಗಳಾಗಿ ಜೀವಿಸಬೇಕು, ಶರೀರವಾಗಿ ಅಲ್ಲ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯಲ್ಲಿ ಇರುವ ಶ್ರೇಷ್ಠ ಧ್ಯಾನ ಮಹಿಳೆಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಎಲ್ಲರಿಂದಲೂ ಕಲಿಯೋಣ, ಮಹಿಳೆಯರೆಲ್ಲರಿಂದಲೂ ಕಲಿಯೋಣ, ಪಿರಮಿಡ್ ಮಾಸ್ಟರ್ಗಳಿಂದಲೂ ಕಲಿಯೋಣ, ಪಿರಮಿಡ್ ಮಹಿಳಾ ಮಾಸ್ಟರ್ಗಳಿಂದಲೂ ಕಲಿಯೋಣ. ಅಂತಾರಾಷ್ಟ್ರೀಯ ಮಹಿಳಾ ದಿನೋತ್ಸವದ ಅಂಗವಾಗಿ ಪ್ರತಿಯೊಬ್ಬರಿಗೂ ಶುಭಾಶಯಗಳು. ಪ್ರಧಾನವಾಗಿ ಮಹಿಳೆಯರೆಲ್ಲರಿಗೂ ಶುಭಾಶಯಗಳು. ನಂತರ ಪುರುಷರ ಎಲ್ಲರಿಗೂ ಶುಭಾಶಯಗಳು. ಇದು ಮಾಸ್ಟರ್ಸ್ ಬ್ರಹ್ಮರ್ಷಿ ಪತ್ರಿಜಿಯವರ ಸಂದೇಶ. ಹಾಗಾಗಿ ನಾವೆಲ್ಲರೂ ಆತ್ಮಸ್ವರೂಪಿಗಳಾಗಿ ಜೀವಿಸೋಣ, ಪರಿಪೂರ್ಣ ವ್ಯಕ್ತಿತ್ವವನ್ನು ಹೊಂದೋಣ. ಧನ್ಯವಾದಗಳು.